ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಹರಪನಹಳ್ಳಿ ಕರ್ನಾಟಕ ದಾವಣಗೆರೆ. ಸೊ ಈಗ RCC ಸ್ಲ್ಯಾಬ್ ಕಾಂಕ್ರೀಟ್ ಹಾಕ್ತಾ ಇದೀವಿ. RCC ಸ್ಲ್ಯಾಬ್ ಕಾಂಕ್ರೀಟ್ ಹಾಕ್ಬೇಕಂದ್ರೆ ಅದಕ್ಕಿಂತ ಮುಂಚೆ ನೀವು ಯಾವ ಪಾಯಿಂಟ್ ಗಮನ ಕೊಡಬೇಕು ಅಂತ ಲೈವ್ ಆಗಿ ಪ್ರಾಕ್ಟಿಕಲ್ ಆಗಿ ಇವತ್ತು ಆನ್ ಸೈಟ್ ನಿಮಗೆ ತೋರಿಸ್ತೀವಿ. ಸೊ ಈ ವಿಡಿಯೋ ನೀವು ವಾಚ್ ಮಾಡಿದ್ರೆ ಒಂದು 10ರಿಂದ 12 ಪಾಯಿಂಟ್ ಯಾವ ನಾವು ಏನೇನು ಮಿಸ್ಟೇಕ್ ಮಾಡ್ತೀವಿ RCC ಸ್ಲ್ಯಾಬ್ ಹಾಕೋಕ್ಕಿಂತ ಮುಂಚೆ ಅಂತ ಎಲ್ಲ ಡೀಟೇಲ್ ಆಗಿ ಹೇಳ್ತೀವಿ. ಈ ವಿಡಿಯೋದಲ್ಲಿ ಬನ್ನಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡೋಣ. ಆಮೇಲೆ ಯಾರ್ಯಾರು ನಮ್ಮ ಕನ್ಸ್ಟ್ರಕ್ಷನ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಸ್ ರಿಲೇಟೆಡ್ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ವಿಡಿಯೋಸ್ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಬನ್ನಿ ವಿಡಿಯೋನ ಕಂಪ್ಲೀಟ್ ಆಗಿ ಶುರು ಮಾಡೋಣ. ಫ್ರೆಂಡ್ಸ್, ಈಗ ಸೈಟ್ ಅಲ್ಲಿ ಇದೀವಿ. ಕಾಂಕ್ರೀಟ್ ಹಾಕಕ್ಕಿಂತ ಮುಂಚೆ ನೀವು ಐತಲ್ಲ ಫಸ್ಟ್ ಪಾಯಿಂಟ್ ಅಲ್ಲಿ ಬಂದು ಕೆಳಗೆ ಏನ್ ಮಾಡಿ ಅಂದ್ರೆ ಶಟ್ರಿಂಗ್ ಚೆಕ್ ಮಾಡಬೇಕು. ಅಲ್ಲಿ ಎಲ್ಲ ನೋಡಿ ಶಟ್ರಿಂಗ್ ಎಲ್ಲ ಚೆಕ್ ಮಾಡಿ ಪ್ರಾಪರ್ ಆಗಿ ಪೋಲ್ಸ್ ಕೊಟ್ಟಿದ್ದಾರೆ ಇಲ್ಲ, ಲೆವೆಲ್ ಕರೆಕ್ಟ್ ಆಗಿ ಎತ್ತಿದ್ದಾರೆ ಇಲ್ಲ, ಆಮೇಲೆ ಮಾಸ್ ಟೇಪ್ ಒಳಗೆ ಏನ್ ನೋಡ್ತಾ ಇದೀರಲ್ಲ ಗ್ಯಾಪ್ ಏನೇನ್ ಅದು ಇದಾವಲ್ಲ ಗ್ಯಾಪ್ ಸೆಂಟ್ರಿಂಗ್ ಒಳಗೆ ಶಟ್ರಿಂಗ್ ಒಳಗೆ ಏನೇನ್ ಫಿಲ್ ಮಾಡಿದಾರೆ ಇಲ್ಲ, ನೀಟಾಗಿ ಇದಾವಿಲ್ಲ ಅಂತ ಎಲ್ಲವೂ ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ನೀವು ಇದು ಚೆಕ್ ಮಾಡಿಲ್ಲ ಡೈರೆಕ್ಟ್ ಅದಕ್ಕಿಂತ ಮುಂಚೆನೆ ನೀವು ಕಾಂಕ್ರೀಟ್ ಹಾಕಕ್ ಪ್ಲೇಸ್ ಮಾಡ್ತಾ ಇದ್ದೀರಾ ವಿತೌಟ್ ಚೆಕ್ ಮಾಡ್ತಾ ಇದ್ದೀರಾ ಅಂದ್ರೆ ಏನಾರ ಅಲ್ಲಿ ಕಾಂಕ್ರೀಟ್ಗೆ ವಜಿಗೆ ಇದು ಐತಲ್ಲ ಪೋಲ್ಸ್ ಬೆಂಡ್ ಆದವು, ಏನಾರ ಪ್ರಾಬ್ಲಮ್ಸ್ ಆದವು, ಸಿಂಕ್ ಆದವು ಅಂದ್ರೆ ಅಲ್ಲಿ RCCನೂ ಬೆಂಡ್ ಆಗುತ್ತೆ, ಆಮೇಲೆ ಬ್ರೇಕ್ ಆಗೋದು ಚಾನ್ಸ್. ಹಾಗಾಗಿ ಏನ್ ಮಾಡ್ಬೇಕಂದ್ರೆ ಕಾಂಕ್ರೀಟ್ ಪ್ಲೇಸ್ ಮಾಡೋಕ್ಕಿಂತ ಮುಂಚೆ RCC ಸ್ಲ್ಯಾಬ್ ಅಲ್ಲಿ ಶಟ್ರಿಂಗ್ ಅಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಮೊದಲು ಎಲ್ಲ ಪೋಲ್ಸ್ ಚೆಕ್ ಮಾಡ್ಕೋಬೇಕು. ಸರಿಯಾಗಿ ಕೊಟ್ಟಿದ್ದಾರೆ ಇಲ್ಲ, ಲೆವೆಲ್ ಆಗಿ ಇದೆ ಇಲ್ಲ, ಎಲ್ಲವೂ ಐತಲ್ಲ ಚೆಕ್ ಮಾಡ್ಕೊಂಡು ಆಮೇಲೆ ಐತಲ್ಲ ನೀವು ಕಾಂಕ್ರೀಟ್ ಅನ್ನ ಪ್ಲೇಸ್ ಮಾಡಬೇಕಾಗುತ್ತೆ. ಸೆಂಟ್ರಿಂಗು ಒಂದು ಸಾಯಿಲ್ ಸೆಂಟ್ರಿಂಗ್ ಮಾಡಬಹುದು, ಪ್ಲೈವುಡ್ ಸೆಂಟ್ರಿಂಗ್ ಮಾಡಬಹುದು, ಶೀಟ್ ಸೆಂಟ್ರಿಂಗು ಮಾಡಬಹುದು. ಸೊ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಐತಲ್ಲ ಕಾಂಕ್ರೀಟ್ ಅನ್ನ ಪ್ಲೇಸ್ ಮಾಡಿ. ಈಗ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ನೀವು ಕಾಂಕ್ರೀಟ್ ಪ್ಲೇಸ್ ಮಾಡೋಕ್ಕಿಂತ ಮುಂಚೆ RCC ಅಲ್ಲಿ ಏನ್ ಮಾಡ್ಬೇಕಂದ್ರೆ ಈ ತರ ನೋಡಿ. ಈಗ ನೆಕ್ಸ್ಟ್ ನೀವು ಒಂದೇ ಫ್ಲೋರ್ ಕಟ್ತಾ ಇದ್ದೀರಾ, ಅಗೇನ್ ಅದ್ರ ಮೇಲೆ ನೆಕ್ಸ್ಟ್ ಲ್ಯಾಪಿಂಗ್ ಮಾಡ್ಕೋಬೇಕು. ಕಟ್ಕೋಬೇಕಂದ್ರೆ ಈ ತರ ಐತಲ್ಲ ಲ್ಯಾಪಿಂಗ್ ಮಾಡ್ಕೊಂಡು ಇಟ್ಕೋಬೇಕು. ಮುಂಚೆ ಲ್ಯಾಪಿಂಗ್ ಮಾಡ್ಕೊಂಡು ಇಟ್ಕೊಂಡಿಲ್ಲ ಅಂದ್ರೆ ನೀವು ನೆಕ್ಸ್ಟ್ ಕಟ್ಬೇಕಂದ್ರೆ ಏನಾಗುತ್ತೆ ಅಂದ್ರೆ ನಿಮಗೆ ಲ್ಯಾಪಿಂಗ್ ಇಲ್ಲ ಅಂದ್ರೆ ಏನಾಗುತ್ತೆ ನಿಮಗೆ ಐತಲ್ಲ ಅಲ್ಲಿ ನೆಕ್ಸ್ಟ್ ಕಾಲಮ್ ಲ್ಯಾಪಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಫ್ಲೋರ್ ಕಟ್ಕೊಳ್ಳಕ್ಕೆ ನಿಮಗೆ ಅನುಕೂಲ ಆಗೋದಿಲ್ಲ. ಸೊ ಹಾಗಾಗಿ ಏನ್ ಮಾಡ್ಬೇಕು, ನೀವು ಇನ್ನೂ 2 ಫ್ಲೋರ್ ಮಾಡಬೇಕು, 3 ಫ್ಲೋರ್ ಮಾಡಬೇಕು ಮೇಲೆ ಅಂತ ಇದೀರ ಅಂದ್ರೆ ಈ ತರ ಕಾಲಮ್ ಐತಲ್ಲ RCC ಅಲ್ಲೇ ಲ್ಯಾಪಿಂಗ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಈಗ ಥರ್ಡ್ ಪಾಯಿಂಟ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಈಗ ಏನ್ ಕಾಲಮ್ ಲ್ಯಾಪಿಂಗ್ ಮಾಡಿರ್ತೀರಾ ನೆಕ್ಸ್ಟ್ ಫ್ಲೋರಿಗೆ ನೀವು ಆ ಕಾಲಮ್ ಎಕ್ಸ್ಟ್ರಾ ನೆಕ್ಸ್ಟ್ ಫ್ಲೋರಿಗೆ ಕಾಲಮ್ ಲ್ಯಾಪಿಂಗ್ ಮಾಡಕ್ಕೆ ಏನ್ ರಾಡ್ ಇದು ಹಾಕಿರ್ತೀರಾ ಇದಕ್ಕೈತಲ್ಲ ಒಂದು ಮಾಸ್ಟರ್ ರಿಂಗ್ ನೀವು ಪ್ಲೇಸ್ ಮಾಡ್ಬೇಕು. ಮಾಸ್ಟರ್ ರಿಂಗ್ ಹಾಕಿಲ್ಲ ಅಂದ್ರೆ ಏನಾಗುತ್ತೆ ಕಾಲಮ್ ಐತಲ್ಲ ರಾಡು ಆ ಕಡೆ ಈ ಕಡೆ ಆಗ್ಬಿಡ್ತವೆ. ಆಮೇಲೆ ನೀವು ನೆಕ್ಸ್ಟ್ ಐತಲ್ಲ ಇಲ್ಲಿ ಕಾಲಮ್ ತಗೊಂತಾ ಇದ್ದೀರಾ ಅಂದ್ರೆ ಕರೆಕ್ಟ್ ಆಗಿ ನಿಮಗೆ ಕವರಿಂಗ್ ಸಿಗೋದಿಲ್ಲ. ಸೊ ಸ್ಟಾರ್ಟರ್ ಏನ್ ಹಾಕಿ ನೀವು ಮತ್ತೆ ನೆಕ್ಸ್ಟ್ ಕಾಲಮ್ ಇದು ಕಾಂಕ್ರೀಟ್ ಹಾಕ್ತೀರಾ ಕ್ಯಾಶ್ ಮಾಡ್ತೀರಾ ಅವಾಗ ನಿಮಗೆ ಈ ರಾಡು ಒಂದೊಂದ್ ಕಡೆ ಬೆಂಡ್ ಆಗ್ಬಿಟ್ಟಿರ್ತವೆ. ಮಾಸ್ಟರ್ ರಿಂಗ್ ಇದ್ರೆ 6 ರಾಡ್ ಆಗ್ಲಿ ನಿಮ್ದು 8 ರಾಡ್ ಆಗ್ಲಿ ಒಂದೇ ಕಡೆ ಐತಲ್ಲ ನೀಟಾಗಿ ಪ್ಲೇಸ್ ಆಗಿರುತ್ತೆ. ನೆಕ್ಸ್ಟ್ ನೀವು ಸ್ಟಾರ್ಟರ್ ಹಾಕೊಂಡು ಕಾಲಮ್ ಲ್ಯಾಪಿಂಗ್ ಕಾಂಕ್ರೀಟ್ ಅನ್ನ ಈಸಿಯಾಗಿ ಮಾಡ್ಕೋಬಹುದು. ಸೊ ನಿಮಗೆ ಐತಲ್ಲ ಕಾಲಮ್ ಸೆಂಟರ್ ಲೈನ್ ಕರೆಕ್ಟ್ ಆಗಿ ಸಿಗುತ್ತೆ ಅವಾಗ. ಫ್ರೆಂಡ್ಸ್, ಈಗ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಈಗ ಕಾಂಕ್ರೀಟ್ ಹಾಕ್ತಾ ಇದೀರಲ್ಲ ಇದು ಈ ಕಾಂಕ್ರೀಟ್ ಐತಲ್ಲ ಎಷ್ಟು ಇಂಚ್ ಇದೆ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ತಾ ಇದೀವಿ ಅಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಈಗ ನಾವು 5 ಇಂಚ್ ಕಾಂಕ್ರೀಟ್ ಹಾಕ್ತಾ ಇದೀವಿ ಅಂದ್ರೆ 5 ಇಂಚ್ ಕಾಂಕ್ರೀಟ್ ಏನ್ ಹಾಕ್ತಾ ಇದೀವಿ ಅಂದ್ರೆ ಈ ತರ ಐತಲ್ಲ ನೀವು ರಾಡ್ ಚೆಕ್ ಮಾಡ್ಕೊಂಡು ಎಷ್ಟು ಇಂಚ್ ಇದೆ ಅಂತ ಚೆಕ್ ಮಾಡ್ಕೋಬಹುದು. ಈಗ ನೀವು ಮಿನಿಮಮ್ ಆಗಿ 5 ಇಂಚ್ ಹಾಕಬಹುದು, ಇಲ್ಲಾಂದ್ರೆ ಕಮರ್ಷಿಯಲ್ ಇದ್ರೆ 6 ಇಂಚ್ ಹಾಕಬಹುದು. ರೆಸಿಡೆನ್ಷಿಯಲ್ ಪರ್ಪಸ್ ನೀವು 5 ಇಂಚ್ ಮೇಂಟೈನ್ ಮಾಡಬಹುದು ಕಾಂಕ್ರೀಟ್. ಸೊ 5 ಇಂಚ್ ಇದೆ ಇಲ್ಲ ಅಂತ ಪ್ರಾಪರ್ ಆಗಿ ಚೆಕ್ ಮಾಡ್ಕೊಂಡು ನೀವು ಐತಲ್ಲ ಕಾಂಕ್ರೀಟ್ ಪ್ಲೇಸ್ ಮಾಡಬೇಕು. ಯಾಕಂದ್ರೆ ಬಹಳ ಕಾಂಟ್ರಾಕ್ಟರ್ಸ್ ಅಮೌಂಟ್ ಉಳ್ಸಕ್ ಹೋಗಿ 4 ಇಂಚು 3 ಇಂಚು ಮನಸ್ಸಿಗೆ ಬಂದಂಗೆ ಆಗ್ತಾ ಇರ್ತಾರೆ. ಸೊ ಪ್ರಾಪರ್ ಆಗಿ ರೆಸಿಡೆನ್ಷಿಯಲ್ ಮನೆ ನೀವು ಮಾಡ್ತಾ ಇದ್ದೀರಂದ್ರೆ 5 ಇಂಚ್ ಕಾಂಕ್ರೀಟ್ ಮೇಂಟೆನೆನ್ಸ್ ಮಾಡಿ, ಕಮರ್ಷಿಯಲ್ ಆಗ್ತಾ ಇದ್ದೀರಂದ್ರೆ ಆಸ್ ಪರ್ ಸ್ಟ್ರಕ್ಚರಲ್ ಡಿಸೈನ್ 6 ಇಂಚ್ ತನಕ ಇದೆಲ್ಲ ಕಾಂಕ್ರೀಟ್ ಥಿಕ್ನೆಸ್ ಮೇಂಟೈನ್ ಮಾಡಬಹುದು. ಕಾಂಕ್ರೀಟ್ ಸ್ಲ್ಯಾಬ್ ಕ್ಯಾಸ್ಟಿಂಗ್ ಮಾಡ್ತಾ ಇದ್ದೀರಂದ್ರೆ ಈ ತರ ಪ್ರಾಪರ್ ಆಗಿ ನೀವು ವೈಬ್ರೇಟರ್ ಐತಲ್ಲ ಮೇಂಟೈನ್ ಮಾಡಲೇಬೇಕು. ವಿತೌಟ್ ವೈಬ್ರೇಟರ್ ನೀವು ಏನಾರ ಕಾಂಕ್ರೀಟ್ ಹಾಕ್ತಾ ಇದ್ದೀರಾ ಅಂದ್ರೆ ಕಾಂಕ್ರೀಟ್ ಅಲ್ಲಿ ವೈಟ್ಸ್ ಬರುತ್ತೆ. ಆ ವೈಟ್ಸ್ ಐತಲ್ಲ ನಿಮ್ಮ ಬೀಮ್ ಆಗ್ಲಿ ಕಾಂಕ್ರೀಟ್ ಆಗ್ಲಿ ಏನಾಗುತ್ತೆ ವೈಟ್ಸ್ ಬಂದು ಲೂಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ತರ ಐತಲ್ಲ ವೈಬ್ರೇಟರ್ ಯೂಸ್ ಮಾಡಿ ನೀವು ಐತಲ್ಲ ಕಾಂಕ್ರೀಟ್ ಕ್ಯಾಸ್ಟ್ ಮಾಡಿ. ಯಾಕಂದ್ರೆ ಬಹಳ ಜನ ಒಂದು ಮರ ತಗೊಂಡು ಕೂರ್ತಾ ಇರ್ತಾರೆ, ಅದು ಪ್ರಾಪರ್ ಆಗಿ ಐತಲ್ಲ ಬಾಂಡಿಂಗ್ ಆಗೋದಿಲ್ಲ. ಸೊ ನೀವು ವೈಟ್ಸ್ ಅನ್ನ ಕ್ಲಿಯರ್ ಮಾಡಿ ಹನಿಕುಂಬ್ ಬಂದಿಲ್ದಂಗೆ ಕಾಂಕ್ರೀಟ್ ಹಾಕೋಬೇಕಂದ್ರೆ ಈ ತರ ಐತಲ್ಲ ನೀವು ವೈಬ್ರೇಟರ್ ಅನ್ನ ಮಸ್ಟ್ ಅಂಡ್ ಶುಡ್ ಯೂಸ್ ಮಾಡ್ಕೊಂಡು ನಿಮ್ಮ RCC ಸ್ಲ್ಯಾಬ್ ಅನ್ನ ಕ್ಯಾಸ್ಟ್ ಮಾಡಿ. ಸೊ ಈಗ ಫ್ರೆಂಡ್ಸ್ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಯಾವಾಗ ನಿಮ್ದು ಶಟ್ರಿಂಗ್ ಸೆಂಟ್ರಿಂಗ್ ಮಾಡಿರ್ತೀರಾ ಮಾಡಾದ್ಮೇಲೆ ಏನ್ ಮಾಡ್ಬೇಕು, ಎಲ್ಲೆಲ್ಲಿ ವೈಟ್ಸ್ ಇದಾವೆ ಎಲ್ಲೆಲ್ಲಿ ಏನೇನು ಇದು ಇರುತ್ತೆ ಅಂತ ಪ್ರಾಪರ್ ಆಗಿ ಐತಲ್ಲ ಮಾಸ್ ಟೇಪ್ ಎಲ್ಲ ಹಾಕ್ಬೇಕು. ಟೇಪ್ ಎಲ್ಲ ನೀವು ಹಾಕಿಲ್ಲ ಅಂದ್ರೆ ಏನಾಗುತ್ತೆ ಈ ತರ ವೈಟ್ಸ್ ಓಪನ್ ಇದ್ದಾಗ ಏನಾಗುತ್ತೆ ಕಾಂಕ್ರೀಟ್ ಐತಲ್ಲ ಸ್ಲರ್ರಿ ಎಲ್ಲ ಹೋಗಿ ಐತಲ್ಲ ಕಾಂಕ್ರೀಟ್ ವೀಕ್ ಆಗಿಬಿಡುತ್ತೆ, ಸ್ಟ್ರೆಂತ್ ಇರೋದಿಲ್ಲ ಕಾಂಕ್ರೀಟ್ ಅಲ್ಲಿ. ಸೊ ಹಾಗಾಗಿ ಏನ್ ಮಾಡಿ ಅಂದ್ರೆ ಈ ತರ ವೈಟ್ಸ್ ಎಲ್ಲೆಲ್ಲಿ ಬರ್ತವೆ ನಿಮ್ಮ ಶಟ್ರಿಂಗ್ ಅಲ್ಲಿ ಸೊ ಐತಲ್ಲ ಇಂಥವೆಲ್ಲ ಕ್ಲೋಸ್ ಮಾಡಿ ನೀವು ಐತಲ್ಲ ಕಾಂಕ್ರೀಟ್ ಹಾಕಿಸ್ಬೇಕು. ಕ್ಲೋಸ್ ಮಾಡ್ತಿಲ್ಲ ಪ್ರಾಪರ್ ಆಗಿ ಟೇಪ್ ಹಾಕಿಲ್ಲ ಅಂದ್ರೆ
ಸ್ಲರ್ರಿ ಹೋಗಿ ಕಾಂಕ್ರೀಟ್ ವೀಕ್ ಆಗಿಬಿಡುತ್ತೆ. ಸೊ ಲೈಫ್ ಆಫ್ ದ ಕಾಂಕ್ರೀಟ್ ಏನಾಗುತ್ತೆ ಡಿಕ್ರೀಸ್. ಹಾಗಾಗಿ ಎಲ್ಲೆಲ್ಲಿ ಗ್ಯಾಪ್ ಇದೆ, ಎಲ್ಲೆಲ್ಲಿ ಮಾಸ್ಕಿಂಗ್ ಟೇಪ್ ಹಾಕಿಲ್ಲ ಅಲ್ಲಿ ಐತಲ್ಲ ಪ್ರಾಪರ್ ಆಗಿ ಎಲ್ಲ ಟೇಪ್ ಹಾಕಿ ಇಂಥ ವೈಟ್ಸ್ ಎಲ್ಲ ಮುಚ್ಚಿ ಐತಲ್ಲ ನೀವು ಕಾಂಕ್ರೀಟ್ ಅನ್ನ. ಫ್ರೆಂಡ್ಸ್, ಈಗ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಏನಂದ್ರೆ ನಿಮಗೆ ಎಲ್ಲ ರೀಇನ್ಫೋರ್ಸ್ಮೆಂಟ್ ಎಲ್ಲೆಲ್ಲಿ ಹಾಕಿರ್ತೀರಾ ಜಂಕ್ಷನ್ ಅಲ್ಲಿ ಐತಲ್ಲ ಈ ತರ ನೀವು 20 mm ಇಂದು ಕವರ್ ಬ್ಲಾಕ್ ಮಸ್ಟ್ ಅಂಡ್ ಶುಡ್ ಐತಲ್ಲ ನೀವು ಈ ತರ ಕೆಳಗೆ ಐತಲ್ಲ ಪ್ಲೇಸ್ ಮಾಡಿ ನೋಡಿ. ಈ ಎಲ್ಲಿದೆ ಅಲ್ಲ ಈ ತರ ಏನೇನ್ ಕವರ್ ಬ್ಲಾಕ್ ಕಾಣ್ತಾ ಇದೆ ಅಲ್ಲ ಈ ತರ ಐತಲ್ಲ ಜಂಕ್ಷನ್ ಅಲ್ಲಿ ನೀವು ಐತಲ್ಲ ಕವರ್ ಬ್ಲಾಕ್ ಇಡಬೇಕು. ಇದು ಇಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಡೈರೆಕ್ಟ್ ಐತಲ್ಲ ಈ ತರ ಶಟ್ರಿಂಗಿಗೆ ಇದು ಐತಲ್ಲ ತಾಗ್ಬಿಡುತ್ತೆ. ಆವಾಗ ನೀವು ಶಟ್ರಿಂಗ್ ರಿಮೂವ್ ಆದಾಗ ಕೆಳಗೆಲ್ಲ ಐತಲ್ಲ ನಿಮ್ದು ಕಂಬಿ ಕಬ್ಬಣ ಐತಲ್ಲ ಕಾಣ್ತಾ ಇರುತ್ತೆ TMT ಬಾರ್ಸ್. ಸೊ ಹಾಗಾಗಿ ಯಾವಾಗ್ಲೂ ಐತಲ್ಲ ಈ ತರ ನೀವು ಐತಲ್ಲ ಪ್ಲೇಸ್ ಮಾಡಿಕೊಂಡು ನೀವು ಕಾಂಕ್ರೀಟ್ ಹಾಕಿದ್ರೆ ಏನಾಗುತ್ತೆ ಇದು ಐತಲ್ಲ ಕಂಬಿ ಮೇಲೆ ಇರುತ್ತೆ, ಕಾಂಕ್ರೀಟ್ ಕೆಳಗೆ ಹೋಗಿ ಪ್ಲೇಸ್ ಆಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ನಿಮಗೆ ಎಲ್ಲೂ ಐತಲ್ಲ ಕಂಬಿ ಶಟ್ರಿಂಗ್ ರಿಮೂವ್ ಮಾಡಿದಾಗ ಕಾಣೋದಿಲ್ಲ. ಸೊ ಹಾಗಾಗಿ ಇದು ಸೇಫ್ಟಿ ಪರ್ಪಸ್ಸು ಪ್ಲಸ್ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೆ ಇದು ಐತಲ್ಲ ನೀವು ಈ ಥರ ಕವರ್ ಬ್ಲಾಕು ಮೇಂಟೈನ್ ಮಾಡ್ಬೋದು. ಇದು ಐತಲ್ಲ ನಿಮಗೆ ಕವರ್ ಬ್ಲಾಕು ಸಿಮೆಂಟ್ ಅಂಗಡಿ ಒಳಗೇನೆ ನೀವು ಎಲ್ಲಿ ಕಂಬಿ ತೊಗೊತಾ ಇರ್ತೀರಾ, ಎಲ್ಲಿ ನಿಮಗೆ ಸಿಮೆಂಟ್ ತೊಗೊತಾ ಇರ್ತೀರಾ ಅವರೇ ಐತಲ್ಲ ಇದು ಸಿಮೆಂಟ್ನವರು ಮತ್ತು ಸ್ಟೀಲ್ನವರು ಫ್ರೀಯಾಗಿ ಕೊಡ್ತಾರೆ. ನೀವು ಏನು ಅಗೇನ್ ಇದು ಐತಲ್ಲ ಪರ್ಚೇಸ್ ಮಾಡೋದೇನು ಅವಶ್ಯಕತೆ ಇರೋದಿಲ್ಲ. ಸೊ ಬಹಳ ಜನಕ್ಕೆ ಇದು ಗೊತ್ತಿರೋದಿಲ್ಲ. ಸಿಮೆಂಟ್ನವರು ಮತ್ತು ಸ್ಟೀಲ್ನವರು ಇದು ಐತಲ್ಲ ಫ್ರೀಯಾಗಿ ನಿಮಗೆ ಬಾಕ್ಸು ಅವರು ಕೊಡ್ತಾರೆ. ನೀವು ಐತಲ್ಲ ಕೇಳಿ ಇದು ತೊಗೊಂಡು ನಿಮ್ಮ ಮನೆಗೆ ಯುಟಿಲೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟಲ್ಲಿ ನೀವು ಎಲೆಕ್ಟ್ರಿಕಲ್ ವರ್ಕ್ ಪ್ರಾಪರ್ ಆಗಿ ಪ್ಲ್ಯಾನ್ ಪ್ರಕಾರ ಆಗಿದೆ ಇಲ್ಲ ಅಂತ ನೀವು ಚೆಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಫ್ಯಾನ್ ಬಾಕ್ಸ್ ಕೊಟ್ಟಿದ್ದಾರೆ, ಕಂಡ್ಯೂಟ್ಸ್ ಕೊಟ್ಟಿದ್ದಾರೆ. ಸೊ ಪ್ರಾಪರ್ ಆಗಿ ಇದೆಲ್ಲ ಕವರಿಂಗ್ ಮಾಡಿದ್ದಾರೆ. ಯಾಕಂದರೆ ಇದು ಐತಲ್ಲ ಮಾರ್ಕ್ ಮಾಡ್ಕೋಬಹುದು ಎಲ್ಲಿದೆ ಎಲ್ಲಿ ಪ್ಲೇಸಲ್ಲಿ ಹಾಕಿದ್ದೀವಿ ಅಂತ. ಯಾಕಂದರೆ ಇದ್ರ ಕೆಳಗೆ ಕಾಂಕ್ರೀಟ್ ಹೋಗಿಬಿಟ್ರೆ ನಿಮಗೆ ಆಮೇಲೆ ನಾವು ಎಲ್ಲಿ ಪ್ಲೇಸ್ ಮಾಡಿದ್ದೀವಿ ಅಂತ ಕಾಣೋದಿಲ್ಲ. ಹಾಗಾಗಿ ಯಾವಾಗಲೂ ಐತಲ್ಲ ಕಂಡ್ಯೂಟ್ಸ್ ಪೈಪ್ ಹಾಕ್ತಾ ಇದ್ದೀರಾ ಅಂದರೆ ಆದಷ್ಟು ಸ್ವಲ್ಪ ಬೆಂಡಾಗಿ ಮೇಂಟೈನ್ ಮಾಡಿ. ಕ್ರ್ಯಾಕ್ ಬಂದರೆ ಐತಲ್ಲ ಈಸಿಯಾಗಿ ನಿಮಗೆ ಕಂಟಿನ್ಯೂಸ್ ಆಗಿ ಬರೋದಿಲ್ಲ. ಸೊ ಈ ಥರ ಐತಲ್ಲ ನೀವು ಪ್ರಾಪರಾಗಿ ಕಂಡ್ಯೂಟ್ಸ್ ವರ್ಕು, ಎಲೆಕ್ಟ್ರಿಕಲ್ ವರ್ಕು, ಆಮೇಲೆ ನಿಮಗೆ ಈ ಥರ ಐತಲ್ಲ ಎಲ್ಲರ ಲೈಟ್ಸ್ ಕೊಡ್ತಾ ಇದ್ದೀರಾ, ಎಲ್ಲರ ನಿಮಗೆ ಫ್ಯಾನು ಜುಮ್ಮರ್ ಏನೇನು ಕೊಡ್ತಾ ಇದ್ದೀರಾ, ಜೋಕಾಲಿ ಕೊಡ್ತಾ ಇದ್ದೀರಾ ಅಂದರೆ ಈ ಥರ ಎಲ್ಲ ನೀವು ಐತಲ್ಲ ಪ್ರಾಪರಾಗಿ ಮೇಂಟೈನ್ ಮಾಡಿಕೊಂಡು ನೀವು ಐತಲ್ಲ ಎಲೆಕ್ಟ್ರಿಕಲ್ ವರ್ಕ್ ಚೆಕ್ ಮಾಡಿಕೊಂಡು ಆಮೇಲೆ ಐತಲ್ಲ ಕಾಂಕ್ರೀಟನ್ನು ಕ್ಯಾಸ್ಟ್ ಮಾಡಬಹುದು. ನೀವು ಮಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಾ, ಇಲ್ಲಾಂದ್ರೆ ಸೂಪರ್ವಿಷನ್ ಕೊಟ್ಟಿದ್ದೀರಾ, ಇಲ್ಲ ನೀವೇ ವರ್ಕ್ ಮಾಡಿಸ್ಕೊತಾ ಇದ್ದೀರಾ ಅಂದ್ರೂ ಆಸ್ ಪರ್ ದ ಪ್ಲಾನು ಕಂಬಿ ಕಟ್ಟಿದಾರಿಲ್ಲ, ರಿನ್ಫೋರ್ಸ್ಮೆಂಟ್ ಕಟ್ಟಿದಾರಿಲ್ಲ, ಈ ಥರ ನೋಡಿ ರಿಂಗ್ ಐತಲ್ಲ ಟಾಪಲ್ಲಿ ಬಂದು ಆಲ್ಟರ್ನೇಟ್ ಇದೆ ಇಲ್ಲ, ಇದೆಲ್ಲ ಐತಲ್ಲ ನೀವು ಚೆಕ್ ಮಾಡಬೇಕಾಗುತ್ತೆ. ಆಮೇಲೆ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಎಷ್ಟು ಮೇಂಟೈನ್ ಮಾಡಿದ್ದಾರೆ, ಆಮೇಲೆ ಐತಲ್ಲ ಎಕ್ಸ್ಟ್ರಾ ಬಾರ್ ಹೆಂಗೆ ಕೊಟ್ಟಿದ್ದಾರೆ, ಸೊ ಚೇರ್ಸ್ ಹೆಂಗೆ ಕೊಟ್ಟಿದ್ದಾರೆ, ಸೊ ಇದೆಲ್ಲ ಐತಲ್ಲ ನೀವು ಮೇಂಟೈನ್ ಮಾಡ್ಕೋಬೇಕು, ಚೆಕ್ ಮಾಡ್ಕೋಬೇಕು. ಆಮೇಲೆ ಐತಲ್ಲ ಬೀಮಿಗೆ ರಾಡ್ ಕರೆಕ್ಟಾಗಿ ಕೊಟ್ಟಿದ್ದಾರಿಲ್ಲ, ಡೆವಲಪ್ಮೆಂಟ್ ಲೆಂತ್ ಕೊಟ್ಟಿದ್ದಾರಿಲ್ಲ, ಇದೆಲ್ಲ ಐತಲ್ಲ ಚೆಕ್ ಮಾಡಿಕೊಂಡು ನೀವು ಐತಲ್ಲ ನಿಮ್ಮ ಕಾಂಕ್ರೀಟನ್ನು ಕ್ಯಾಸ್ಟ್ ಮಾಡ್ಕೋಬಹುದು. ನಿಮಗೆ ಐಡಿಯಾ ಇಲ್ಲ ಅಂದರೆ ಯಾರ್ದಾರ ಇಂಜಿನಿಯರಿಗೆ ಹೈರ್ ಮಾಡಿ ಅವ್ರದ್ದು ಸೂಪರ್ವಿಷನ್ ತೊಗೊಂಡು ಮಾಡ್ಕೋಬಹುದು. ಮಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಾ ಅಂದರೆ ನೀವು ಡಿಸೈನ್ ಅವ್ರ ಇಟ್ಕೊಂಡು ಇಂಜಿನಿಯರ್ ಇದರಿಲ್ಲ ಅಂತ ನೋಡಿಕೊಂಡು ಅದ್ರ ಪ್ರಕಾರ ಚೆಕ್ ಮಾಡಿಕೊಂಡು ನೀವು ಐತಲ್ಲ ಎಲ್ಲ ವರ್ಕ್ ಮಾಡಿಸಿ. ಯಾಕಂದರೆ ಇದು ಎಲ್ಲ ಪದೇ ಪದೇ ಕೆಲಸ ಮಾಡ್ಸೋದಲ್ಲ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರಾ. ಕಂಪ್ಲೀಟಾಗಿ ಪ್ರಾಪರಾಗಿ ಟೆಕ್ನಿಕಲ್ ಪ್ರಕಾರ ಮಾಡಿ. ನಿಮಗೆ ಇದ್ರಾಗ ಏನಾರು ಡೌಟ್ ಇದ್ದರೂ ನಮಗೂ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಮೆಟೀರಿಯಲ್ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀವಿ ದಾವಣಗೆರೆ, ಬೆಂಗಳೂರಲ್ಲಿ, ಅಕ್ಕಪಕ್ಕ ಹಳ್ಳಿಯಲ್ಲಿದ್ರು. ಸೊ ನಮಗೂ ಕಾಂಟ್ಯಾಕ್ಟ್ ಮಾಡಿ. ಸೊ ಈಗ ನೆಕ್ಸ್ಟ್ ಪಾಯಿಂಟ್ ಮುಂದುವರ್ಸೋಣ. ಫ್ರೆಂಡ್ಸ್, ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಕಾಂಕ್ರೀಟ್ ಮಿಕ್ಸ್ ಬಗ್ಗೆ ಹೇಳ್ತಾ ಇದ್ದೀವಿ. ಸೊ ನೋಡಿ ಅಲ್ಲಿ ಕಾಂಕ್ರೀಟು ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಇದು ನಿಮಗೆ ಕನ್ವೆನ್ಷನಲ್ ಮಿಕ್ಸು. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀರಲ್ಲ ಈಗ ಕಾಂಕ್ರೀಟ್ ಮಿಕ್ಸು, ಇದರಲ್ಲಿ ನೀವು ಮಿನಿಮಮ್ ಆಗಿ M20 ಗ್ರೇಡನ್ನು ಕಾಂಕ್ರೀಟ್ ಮಿಕ್ಸ್ ಮಾಡಬೇಕು. M20 ಗ್ರೇಡಿಂದ ಜಾಸ್ತಿ ಮಾಡಬಹುದು, M20 ಗ್ರೇಡ್ಗಿಂತ ಕಾಂಕ್ರೀಟು ಕಡಿಮೆ ಮಾಡೋಂಗಿಲ್ಲ. ಈಗ M20 ಗ್ರೇಡಿನ ಅಂದರೆ ನಿಮಗೆ 1:1.5:3 ತೊಗೋಬೇಕಾಗುತ್ತೆ. ಅಂದರೆ ನೀವು ಒಂದು ಬಾಂಡ್ಲಿ ಸಿಮೆಂಟು, ಸೊ ನಿಮಗೆ 1.5 ಅಷ್ಟು ನಿಮಗೆ ಎಮ್ ಸ್ಯಾಂಡ್ ಆಗಲಿ ರಿವರ್ ಸ್ಯಾಂಡ್ ಆಗಲಿ ತೊಗೋಬಹುದು. ಆಮೇಲೆ 3 ಪಾರ್ಟ್ ಅಷ್ಟು ನೀವು ಐತಲ್ಲ ಅಗ್ರಿಗೇಟ್ ತೊಗೋಬೇಕಾಗುತ್ತೆ. ಸೊ ಇದು M20 ಗ್ರೇಡ್ ಮಿಕ್ಸ್ ಮಾಡಬಹುದು. ಸೊ ಇಲ್ಲಿ ಕಾಂಕ್ರೀಟ್ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ. ಫ್ರೆಶ್ ಕಾಂಕ್ರೀಟನ್ನು ನೀವು ಯೂಸ್ ಮಾಡಿ. ಸೊ ಮಳೆಗಾಲ ಏನಾರ ಇತ್ತಂದರೆ ಆದಷ್ಟು ಬೇಗನೆ ನೀವು ಕಾಂಕ್ರೀಟ್ ಯೂಸ್ ಮಾಡಿ ಐತಲ್ಲ ನೀವು ಕಾಂಕ್ರೀಟನ್ನು ಐತಲ್ಲ ಕ್ಯಾಸ್ಟ್ ಮಾಡಿಬಿಡಿ. ಟಾರ್ಪಲ್ ಗಿರ್ಪಲ್ ಐತಲ್ಲ ವ್ಯವಸ್ಥೆ ಮಾಡಿಕೊಂಡು ನೀವು ಮಾಡ್ಕೋಬಹುದು. ಕಾಂಕ್ರೀಟ್ ಯಾವಾಗಲೂ ಐತಲ್ಲ ಇಲ್ಲಿ ಐತಲ್ಲ ನಿಮಗೆ ಮೊಸರಿದ್ದಂಗೆ ಇರಬೇಕು. ನೀವು ಐತಲ್ಲ ಜಾಸ್ತಿ ಐತಲ್ಲ ಅದರೊಳಗೆ ಎಲ್ಲಿ ಆಗಲಿ ಜಾಸ್ತಿ ಮರಳಾಗಲಿ ಜಾಸ್ತಿ ಸಿಮೆಂಟು ಈ ಥರ ಹಾಗೆ ಐತಲ್ಲ ಕಾಂಕ್ರೀಟು ಲೈಫನ್ನು ಹಾಳು ಮಾಡೋಕ್ಕೆ ಹೋಗಬೇಡಿ. M20 ಕಾಂಕ್ರೀಟ್ ಗ್ರೇಡನ್ನು ಮಿಕ್ಸ್ ಮಾಡಿ ಐತಲ್ಲ ನೀವು ಐತಲ್ಲ ಕಾಂಕ್ರೀಟಿಗೆ ಬೆಸ್ಟ್ ಲೈಫು ಬೆಸ್ಟ್ ಸ್ಟ್ರೆಂತ್ ಕೊಡ್ಬೋದು. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಏನು ಇವ್ರು ನೀರು ಹಾಕ್ತಾ ಇದಾರಲ್ಲ, ಈಗ ನಾವು ಕಾಂಕ್ರೀಟಿಗೆ ನೀರು ಹಾಕ್ತೀವಲ್ಲ, ಸೊ ಇದು 10 ಲೀಟ್ರದು ಒಂದು ಐತಲ್ಲ ಇದು ಡಬ್ಬಿ ತಗೊಂಡಿದ್ದಾರೆ. ಇದರಿಂದ ಐತಲ್ಲ ನೀವು 3 ನೀರು ಹಾಕಬಹುದು ಅಷ್ಟೇ. 1 ಬ್ಯಾಗ್ ಸಿಮೆಂಟಿಗೆ ಇದು 3 ಬಕೆಟ್ ಅಂದರೆ ಒಂದು ಅರೌಂಡ್ 28 ಲೀಟ್ರ್ ತನಕ ಐತಲ್ಲ ನೀವು ನೀರು ಹಾಕಿ. ಅದಕ್ಕಿಂತ ಜಾಸ್ತಿ ನೀರು ಹಾಕ್ತಾ ಇದ್ದೀರಂದರೆ ಏನಾಗುತ್ತೆ, ಇಲ್ಲಿ ಕಾಂಕ್ರೀಟ್ ಐತಲ್ಲ ಜಾಸ್ತಿ ನೀರಾಗಿ ಕಾಂಕ್ರೀಟ್ ವರ್ಕಬಿಲಿಟಿ ಐತಲ್ಲ ಹಾಳಾಗುತ್ತೆ.
ನೀರು ಜಾಸ್ತಿ ಸ್ಲರ್ರಿ ಆಗಿ ಐತಲ್ಲ ಸಿಮೆಂಟ್ ಹೋಗಿಬಿಡುತ್ತೆ, ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಏನು ಮಾಡಿ ಇಲ್ಲಿ ಕಾಂಕ್ರೀಟ್ ಐತಲ್ಲ ಆದಷ್ಟು 28 ಲೀಟರ್ ತನಕ ಐತಲ್ಲ ನೀವು ಒಂದು ಮೂಟೆಗೆ ಸಿಮೆಂಟ್ ವಾಟರ್ ಕಂಟೆಂಟ್ ಐತಲ್ಲ ಮೇಂಟೈನ್ ಮಾಡಿ. ಕಾಂಕ್ರೀಟ್ ಒಳ್ಳೆ ಐತಲ್ಲ ಸ್ಟ್ರಾಂಗ್ ಆಗಿ ಮಾಡಿ. ಈಗ ನೋಡಿ ಅಲ್ಲಿ ನಮ್ದೆಲ್ಲ ಕಾಂಕ್ರೀಟ್ ನಡೀತಾ ಇದೆ, ಕಂಪ್ಲೀಟ್ ಆಗಿ ಕ್ಯಾಸ್ಟ್ ಮಾಡ್ತಾ ಇದ್ದೀವಿ. ಸೊ ಇದರೊಳಗೆ ನಿಮಗೆ ಏನಾರ ಡೌಟ್ ಇದ್ರೂ ನಮಗೆ ಐತಲ್ಲ ನೆಕ್ಸ್ಟ್ ಕಾಮೆಂಟ್ ಮೂಲಕ ತಿಳಿಸ್ಬೋದು. ನೆಕ್ಸ್ಟ್ ಪಾಯಿಂಟಲ್ಲಿ ಇದೇನು ನೋಡ್ತಾ ಇದ್ದೀರಾ ರಾಡ್ಸು ಸ್ಟೇರ್ ಕೇಸಿಗೆ ಬಿಡಬೇಕಾಗುತ್ತೆ. ಯಾಕಂದರೆ ಇದು ಸ್ಟೇರ್ ಕೇಸಿಗೆ ಬಿಟ್ಟಿಲ್ಲ ಅಂದರೆ ನೆಕ್ಸ್ಟ್ ನೀವು ಐತಲ್ಲ ಕಂಟಿನ್ಯೂಯಸ್ ಸ್ಟೇರ್ ಕೇಸ್ ಮಾಡಬೇಕಂದ್ರೆ ಈ ರಾಡು ಈ ಕಂಬಿ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ನೀವು ಸ್ಟೇರ್ ಕೇಸು ಕಂಟಿನ್ಯೂಯಸ್ ಆಗಿ ಲ್ಯಾಪಿಂಗ್ ಮಾಡೋಕ್ಕಾಗಲ್ಲ, ಕಂಟಿನ್ಯೂಯಸ್ ಆಗಿ ಕನೆಕ್ಷನ್ ಮಾಡೋಕ್ಕಾಗಲ್ಲ. ಭಾಳ ಜನ ಈ ಕಾಂಟ್ರಾಕ್ಟರ್ಸು ಇಂಜಿನಿಯರ್ಸ್ ಆಗಲಿ ಓನರ್ಸ್ ಆಗಲಿ ಇದು ಮರೆತು ಬಿಡ್ತಾರೆ. ಸೊ ಇದು ಏನು ಮಾಡಬೇಕಂದ್ರೆ ಬೀಮಿಂದಾನೇ ಸ್ಲ್ಯಾಬಿಂದಾನೇ ಇದು ಕಂಬಿ ತೊಗೊಂಡು ನೀವು ರಾಡ್ ತೊಗೊಂಡು TMT ಇದಕ್ಕೈತಲ್ಲ ನೀವು ಈ ಥರ ಬಿಟ್ಟರೆ ನೆಕ್ಸ್ಟ್ ಐತಲ್ಲ ಡ್ರಾಪ್ ಕವರ್ ಮಾಡ್ಕೊಂಡು ಬಿಡ್ಕೋಬಹುದು. ನೆಕ್ಸ್ಟ್ ನೀವು ಇನ್ ಕೇಸಲ್ಲಿ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ದೀರಂದ್ರೆ ಆ ಡ್ರಾಪ್ ಐತಲ್ಲ ತೆಗೆದು ಈ ಕಂಬಿಯಿಂದಾನೇ ಜಾಯಿಂಟ್ ಮಾಡಿಕೊಂಡು ನೀವು ಐತಲ್ಲ ಸ್ಟೇರ್ ಕೇಸು ಕಂಟಿನ್ಯೂಸ್ ಆಗಿ ಮಾಡಬಹುದು. ಸೊ ಇದು ಪಾಯಿಂಟ್ ಐತಲ್ಲ ಮರ್ತಿಲ್ದಂಗೆ ನೀವು ಯೂಸ್ ಮಾಡಿಕೊಂಡು ಸ್ಟೇರ್ ಕೇಸಿಗೆ ಕಂಟಿನ್ಯೂಸ್ ಆಗಿ ಕನೆಕ್ಟ್ ಮಾಡ್ಕೊಳ್ಳಿ ಇದೆಲ್ಲ TMT ರಾಡ್ಸು. ನೆಕ್ಸ್ಟ್ ಐತಲ್ಲ ಸ್ಟೇರ್ ಕೇಸ್ ಮಾಡೋಕ್ಕೆ ನಿಮಗೆ ಎಲ್ಲ ಅನುಕೂಲ ಆಗುತ್ತೆ. ಇದು ನೋಡಿ ಇಲ್ಲಿ ಇದು ರಾಡ್ಸು. ಈಗ ಸ್ಟೇರ್ ಕೇಸ್ ಇಲ್ಲಿ ನೀವು ಅಗೇನ್ ಕನೆಕ್ಟ್ ಮಾಡ್ತಾ ಇದ್ದೀರಂದ್ರೆ ನಿಮಗೆ ಐತಲ್ಲ ಈಸಿ ಆಗಿಬಿಡುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಸ್ಟೇರ್ ಕೇಸು ಕಂಟಿನ್ಯೂಸ್ ಆಗಿ ಕನೆಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ಫ್ರೆಂಡ್ಸ್ ಈಗ ನಿಮಗೆ ಕಂಪ್ಲೀಟ್ ಆಗಿ ನಾವು ಒಂದೊಂದೇ ಪಾಯಿಂಟ್ಸ್ ಪ್ರಾಕ್ಟಿಕಲ್ ಆಗಿ ತೋರಿಸಿ ನಿಮಗೆ ವಿಡಿಯೋ ಮಾಡಿದೀವಿ. ಸೊ ಈ ಪಾಯಿಂಟ್ಸ್ ಅನ್ನು ನೀವು ಯಾವಾಗಾರ ನಿಮ್ಮ ಸ್ಲ್ಯಾಬ್ RCC ಕ್ಯಾಸ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಇದು ಮಸ್ಟ್ ಅಂಡ್ ಶುಡ್ ಐತಲ್ಲ ಈ ಪಾಯಿಂಟ್ಸ್ ಗಮನ ಕೊಟ್ಟು ನೀವು ಐತಲ್ಲ ಕಾಂಕ್ರೀಟ್ ಅನ್ನ ಕ್ಯಾಸ್ಟ್ ಮಾಡಿ. ಯಾಕಂದ್ರೆ ಇವು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸು. ಆದರೆ ಕಾಂಟ್ರಾಕ್ಟರ್ಸು ಮೇಸ್ತ್ರಿಯವರು ಸಮ್ಟೈಮ್ಸ್ ಓನರು ನೆಗ್ಲಿಜೆನ್ಸಿ ಮಾಡ್ತಾರೆ, ಅವ್ರಿಗೂ ಅವೇರ್ನೆಸ್ ಇರಲ್ಲ, ಗೊತ್ತಿರೋದಿಲ್ಲ. ಸೊ ಇದೆಲ್ಲ ಪಾಯಿಂಟು ನೀವು ಗಮನದಲ್ಲಿ ಇಟ್ಕೊಂಡು ನೀವು ಐತಲ್ಲ ನಿಮ್ಮ RCC ಕಾಂಕ್ರೀಟನ್ನು ಕ್ಯಾಸ್ಟ್ ಮಾಡಿದರೆ ಬಿಲ್ಡಿಂಗ್ ಲೈಫ್ ಇನ್ಕ್ರೀಸ್ ಆಗುತ್ತೆ, ಕಾಂಕ್ರೀಟ್ ಸ್ಟ್ರೆಂತ್ ನೀವು ಜಾಸ್ತಿ ಅಚೀವ್ ಮಾಡ್ಕೊತೀರಾ. ಸೊ ನೀವು ಮಾಡಿದ್ದು ದುಡ್ಡು ಹಾಕಿದ್ದು ಎಲ್ಲ ಐತಲ್ಲ ಇಲ್ಲಿ ಭಾಳ ಯೂಸ್ಫುಲ್ ಆಗುತ್ತೆ, ಯಾವುದು ವ್ಯರ್ಥ ಆಗೋದಿಲ್ಲ. ಸೊ ಹಾಗಾಗಿ ಇದೆಲ್ಲ ಪಾಯಿಂಟ್ ಗಮನದಲ್ಲಿ ಇಟ್ಕೊಂಡು ನೀವು ಐತಲ್ಲ ಕಂಪ್ಲೀಟಾಗಿ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳಿ. ಸೊ ನಮ್ಮದು ದಾವಣಗೆರೆ ಮತ್ತು ಬೆಂಗಳೂರಲ್ಲೂ ಆಫೀಸ್ ಇದೆ. ದಾವಣಗೆರೆಯಲ್ಲಿ ಬಂದರೆ ವಿಜಯನಗರ ನಿಯರ್ RTO ಆಫೀಸ್ ಹತ್ರ ಆಫೀಸ್ ಇದೆ. ಬೆಂಗಳೂರಲ್ಲಿ ಬಂದರೆ ನಿಯರ್ JP ನಗರ ಯಲಚನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಆಫೀಸ್ ಇದೆ. ಸೊ ಪ್ಲಾನಿಂಗ್, ಡಿಸೈನಿಂಗ್, ಕನ್ಸ್ಟ್ರಕ್ಷನ್ ಇದ್ದೇ ನಮಗೂ ಕಾಂಟ್ಯಾಕ್ಟ್ ಮಾಡಬಹುದು. ವಿಡಿಯೋ ಕಂಪ್ಲೀಟ್ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ ಮತ್ತೆ ಥ್ಯಾಂಕ್ ಯು.